ಹಾಯ್ ಹಲೋ ಫ್ರೆಂಡ್, ಇವತ್ತು ನಾನು ನಿಮಗೆ ಪೈಪಿಂಗ್ ಕೊಡೋದು ಯಾವ ರೀತಿಯಾಗಿ, ಪೈಪಿಂಗಿಗೆ ಬಟ್ಟೆ ಕಟ್ ಮಾಡ್ಕೊಳೋದು ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ಈ ಕ್ಲಾಸಲ್ಲಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ರಾಸ್ ಆಗಿ 1 ಇಂಚಷ್ಟೇ ಇರಬೇಕು ನೀವು ಕಟ್ ಮಾಡ್ಕೊಳೋ ಬಟ್ಟೆ. 1 ಇಂಚ್ಗಿಂತ ಮೇಲೆ ಇದ್ದರೆ ಪೈಪಿಂಗ್ ಉಲ್ಟಾ ಆಗೋದು ಅಥವಾ ಹೊರಗಡೆ ಬಟ್ಟೆ ಕಾಣೋದು ಆ ಥರ ಆಗುತ್ತೆ. ಸೊ ಎಲ್ಲರೂ 1 ಇಂಚಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಸಾಕು. ಹಲೋ, ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಎರಡು ಬಟ್ಟೆನ ಅಪೋಸಿಟ್ ಆಗಿ ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಕೊಂಡು ಈ ಕ್ರಾಸಿಂದ ಈ ಕ್ರಾಸಿಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಪೈಪಿಂಗ್ ಕೊಡೋಕ್ಕೆ. ಇದು ಮೇನು. ಇಲ್ಲ ಅಂದರೆ ಪೈಪಿಂಗ್ ಕೊಡುವಾಗ ಈ ಬಟ್ಟೆ ದಪ್ಪ ದಪ್ಪ ಬರ್ತಾ ಇರುತ್ತೆ, ಸರಿಯಾಗಿ ಬರ್ತಾ ಇರಲ್ಲ. ಸೊ ಈ ಥರನೇ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ ಬಟ್ಟೆ ಮೇಲೆ ಇದನ್ನ ಈ ರೀತಿಯಾಗಿಟ್ಟು 1/4 ಇಂಚ್ನಷ್ಟೇ ಬಟ್ಟೆ ಹಿಡಿತಾ ಹೋಗ್ಬೇಕು. ನಿಧಾನವಾಗಿ ಹೊಲ್ಕೊಂತ ಹೋಗ್ರಿ. ಸ್ಪೀಡಾಗಿ ಹೊಲಿದ್ರೆ ನಿಮಗೆ ಸಡನ್ ಕೈ ಕುಂತಿರಲ್ಲ, ಅದು ಬಟ್ಟೆ ತೆಗ್ದಾಗ ಹೋಗುತ್ತೆ. ನಿಮಗೆ ಪ್ರಾಕ್ಟೀಸ್ ಇರೋದ್ರಿಂದ ಅದು ಬಟ್ಟೆ ನಾವು ಹೆಂಗೆ ಹಿಡ್ಕೊಂಡ್ರು ಅದು ಕರೆಕ್ಟಾಗಿ ಹೋಗುತ್ತೆ. ಈ ಹತ್ರ ಇಲ್ಲಿ ಶೋಲ್ಡರ್ ಹತ್ರ ಹಿಂಗೆ ಹೊರಗಡೆ ಬಟ್ಟೆ ಮಾಡ್ಕೊಳ್ಳಿ. ಶೋಲ್ಡರ್ ಹತ್ರ ಯಾವ ಸೈಡ್ ಹೋಗಿರುತ್ತೋ ಬಟ್ಟೆ ಇದು ಅದೇ ಸೈಡೇ ಮಾಡ್ಕೊಳ್ಳಿ. ಇಲ್ಲಿ ಹಿಂದೆ ಬಂದಾಗ ಕರೆಕ್ಟಾಗಿ ರೌಂಡ್ ಶೇಪ್, ರೌಂಡಿಗೂ 1/4 ಇಂಚ್ ಮಾತ್ರ ಸ್ಟಿಚಿಂಗ್ ಬಂದಿರಬೇಕು. ಅದು ಆ ರೀತಿಯಾಗಿ ಬಂದ ಹೆಂಡ್ ಮಾಡ್ಕೊಳ್ಳಿ. ಈಗ ಇದಾದ ನಂತರ ಇಲ್ಲಿ ಮೇಲ್ಗಡೆ ಬಟ್ಟೆನ ಬಿಡಬೇಕು. ಈ ಪೈಪಿಂಗಿಗೆ ಅಂತ ಬಟ್ಟೆ ಕೊಟ್ಕೊಂಡಿದ್ದೀವಿ, ಆ ಬಟ್ಟೆ ಬಿಟ್ಟು ಕೆಳಗಡೆ ಬಟ್ಟೆನ ಕರೆಕ್ಟಾಗಿ ಕಚ್ ಹಾಕೊಳ್ಳಿ. ರೌಂಡ್ ಶೇಪ್ ಎಲ್ಲಿವರೆಗೂ ಟರ್ನಿಂಗ್ ಇರುತ್ತೋ ಅಲ್ಲಿವರೆಗೂ ಆ ರೌಂಡಕ್ಕೂ ಕಚ್ ಹಾಕಬೇಕು ಒಳಗಡೆ. ಇಲ್ಲಿ ಬ್ಯಾಕ್ ಸೈಡು ತಿರ್ಗಾ ಫ್ರಂಟ್ ಸೈಡ್. ಇಲ್ಲೂ ಅಷ್ಟೇ ಮೇಲ್ಗಡೆ ಬಟ್ಟೆ ಬಿಟ್ಟು ಈ ಕೆಳಗಡೆ ಬಟ್ಟೆನ ಈ ರೀತಿಯಾಗಿ ಕಚ್ ಹಾಕೋಬೇಕು. ನಾವು ಪೈಪಿಂಗ್ ಕೊಡೋಕೆ ತಗೊಂಡಿರ್ತೀವಲ್ಲ ಆ ಬಟ್ಟೆ ಬಿಡಬೇಕು, ಮೇಲ್ಗಡೆ ಕೊಟ್ಟಿರೋದು. ಈ ಕೆಳಗಡೆ ಬ್ಲೌಸ್ ಬಟ್ಟೆ ಏನಿರುತ್ತಲ್ಲ ಅದು ರೌಂಡ್ ಶೇಪ್ ಏನಿರುತ್ತಲ್ಲ ಅಲ್ಲೆಲ್ಲ ಕಚ್ ಹಾಕೊಳ್ಬೇಕು. ಈಗ ಬಟ್ಟೆ ಇದನ್ನ ಕೊಟ್ಕೊಂಡಿರ್ತಿರಲ್ಲ 1 ಇಂಚಿಂದ ಇದನ್ನ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿಯಾಗಿ ಎಡ್ಜಿಗೆ ಹೊಲಿಗೆ ಹಾಕ್ಕೋಬೇಕು. ತುಂಬ ಎಡ್ಜಿಗೂ ಹೋಗ್ಬಾರ್ದು, ತುಂಬ ಈ ಕಡೆನೂ ಬರಬಾರ್ದು. ಕರೆಕ್ಟಾಗಿ ಇಲ್ಲಿಂದ 1 ಪಾಯಿಂಟ್ ಅಷ್ಟೇ ಬಟ್ಟೆ ಬಿಟ್ಬಿಟ್ಟು ಅಲ್ಲಿಗೇನೆ ಬಟ್ಟೆನ ಈ ರೀತಿಯಾಗಿಟ್ಟು ಹೊಲಿಗೆ ಹಾಕ್ಕೊತ ಬನ್ನಿ. ಹಿಂಗೆ ಕರೆಕ್ಟಾಗಿ ಕೊಟ್ಕೊತ ಬರ್ರಿ, ಎಳಿಬೇಡ್ರಿ ಬಟ್ಟೆನ. ಈ ರೀತಿ ಒಳಗಡೆ ಬಟ್ಟೆ ಇದ್ರ ಒಳಗಡೆ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಆಗಿರಬೇಕು. ಆ ಬಟ್ಟೆ ಹೊರಗಡೆ ಬರಬಾರ್ದು. ಆ ರೀತಿಯಾಗಿ ಇಟ್ಕೊಂಡು ಪೂರ್ತಿಯಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಪೈಪಿಂಗಿಗೆ ಎಷ್ಟು ಹೊಲಿಗೆ ಬರುತ್ತೆ 3 ಹೊಲಿಗೆಯಲ್ಲಿ ಫಿನಿಶಿಂಗ್ ಆಗಬೇಕು ಪೈಪಿಂಗ್. ಈ ರೀತಿ ಆದಮೇಲೆ ಹೊರಗಡೆ ಈಗ ಈ ರೀತಿಯಾಗಿ ಆದ ನಂತರ ಇದನ್ನು ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಇದೇ ಪೈಪಿಂಗ್ ರೀತಿಯಾಗಿ ಇಲ್ಲಿ ಕರೆಕ್ಟಾಗಿ ಆ ಕಡೆನೂ ಹೊಲಿಗೆ ಹೋಗ್ಬಾರ್ದು, ಈ ಕಡೆನೂ ಹೋಗ್ಬಾರ್ದು. ಸೆಂಟ್ರಲ್ಲಿ ಏನು ನಾವು ಬಟ್ಟೆ ಫೋಲ್ಡಿಂಗ್ ಇರುತ್ತಲ್ಲ ಅಲ್ಲೇ ಬರಬೇಕು ಹೊಲಿಗೆ ನಿಮ್ಮದು. ನೋಡಿ ಈ ಥರ ಇಟ್ಕೊಂಡು ಒಂಚೂರು ರಫ್ ಮಾಡಿ. ಯಾವುದೇ ಹೊಲಿಗೆ ಮೊದಲಿಗೆ ಹಾಕಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ರಫ್ ಮಾಡೋದ್ರಿಂದ ಅದು ಹೊಲಿಗೆ ಬೇಗ ರಿಮೂವ್ ಆಗಲ್ಲ. ಕ್ಲೀನಾಗಿ ಅಡಿಗೆ ಬಟ್ಟೆ ನೋಡ್ಕೊಳ್ತಾ ಪೈಪಿಂಗ್ನ ನೀಟಾಗಿ, ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಅದೇ ಹೇಳಿದಲ್ಲ 2 ಸೆಂಟ್ರಿಗೆ ಬಟ್ಟೆಯಲ್ಲಿ ಇಟ್ಟಿರ್ತೀರ ಅದೇ ಸೆಂಟ್ರಿಗೆ ಬರಬೇಕು ಸ್ಟಿಚಿಂಗು. ಕೆಳಗಡೆ ಬಟ್ಟೆ ನೋಡಿಕೊಂಡು ಪೈಪಿಂಗ್ ಹಿಡಿತಾ ಹೋಗಬೇಕು. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಥ್ರೆಡ್ ಪೈಪ್ ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ. ಥ್ರೆಡ್ ಪೈಪ್ನ ಇದನ್ನು ಥ್ರೆಡ್ ಪೈಪಿನ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಿಮಗೆ. ಈ ರೀತಿಯಾಗಿಡುತ್ತಾ ಪೈಪಿಂಗ್ ಕೊಡ್ತಾ ಹೋಗಬೇಕು. ಇದನ್ನೇ ನಿಧಾನವಾಗಿ ಕೊಡಿ. ಈ ಥರ ಫೋಲ್ಡಿಂಗ್ ಮಾಡಿ ಲಾಸ್ಟ್ ಮೆಥಡ್ ಪೈಪಿಂಗ್ ಕೊಡ್ತೀವಲ್ಲ ಅದನ್ನು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಕೊಂಡು ಅವೆರಡು ಸೆಂಟ್ರಿಗೆ ಹೊಲಿಗೆ ಬರಲಿ. ಇದೇ ರೀತಿಯಾಗಿ ಕರೆಕ್ಟಾಗಿ ಹಿಡ್ಕೊಂಡು ಪೈಪಿಂಗ್ ಕೊಡ್ತಾ ಹೋಗಿ
ಇದೇ ರೀತಿಯಾಗಿ ಬರ್ತಾ ನೀಟಾಗಿ ಎಲ್ಲ ನೋಡ್ಕೊಂಡು ಮಾಡಿದ್ರಲ್ಲ, ಲಾಸ್ಟಿಗೆ ಇದನ್ನು ಈ ರೀತಿಯಾಗಿ ಒಳಗಡೆಗೆ ಫೋಲ್ಡ್ ಮಾಡಿ ಹಿಂಗೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡಿ, ಇದೇ ರೀತಿಯಾಗಿಟ್ಟು ಫಿನಿಶಿಂಗ್ ಲಾಸ್ಟ್ ಇನ್ನು ಸ್ವಲ್ಪ ರಫ್ ಮಾಡಿರಿ, ಅವಾಗ ಪೈಪಿಂಗ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋಣ. ಸೊ ಬ್ಲೌಸ್ನ ಪೈಪಿಂಗ್ ನೋಡ್ಕೊಂಡ್ರಲ್ಲ ಫ್ರೆಂಡ್ ಯಾವ ಥರ ಬಂತು ಅಂತ. ಯಾವ ರೀತಿಯಾಗಿ ಬಂತು ಪೈಪಿಂಗು, ಎಲ್ಲೂ ಎದ್ದಳಲ್ಲ ಪೈಪಿಂಗ್. ಸ್ಟ್ರೈಟ್ ಪೈಪಿನ ಅಷ್ಟೇ ಚೆನ್ನಾಗಿ ಬಂದಿದೆ ಪೈಪಿಂಗು.